ಯಾವುದೋ ಆಟಿಕೆಯನ್ನು ಹಿಡಿದುಕೊಂಡು ಆಟ ಆಡ್ತಾರೆ. ಆದರೆ ಈ ಲೋಕದಲ್ಲಿರುವಂತಹ ಬೇರೆ ಮಕ್ಕಳಂತೆ ನಮ್ಮ ವಿ ಪ್ರವೀಣ್ ಅವರು ಬೆಳೆಯಲಿಲ್ಲ. ಆಟಿಕೆ ಹಿಡಿಯಬೇಕಾದ ಕೈಯಲ್ಲಿ ಅವರು ಮೃದಂಗವನ್ನು ನುಡಿಸಿದ್ದಾರೆ. ಇದು ಲೋಕದಲ್ಲಿ ಇದ್ದರೆ ಅದು ಪ್ರವೀಣ್ ಅವರು ಮಾತ್ರ ಅಂತ ಅನಿಸ್ಬೋದು. ಒಂದು ವೇಳೆ ಸಣ್ಣ ವಯಸ್ಸಲ್ಲಿ ಮೃದಂಗವನ್ನು ಕೊಟ್ಟರೂ ಕೂಡ ಒಂದು ವೇದಿಕೆಯಲ್ಲಿ ಕುಳಿತು ಪಕ್ಕವಾದ್ಯ ನುಡಿಸುವಷ್ಟು ಸಮರ್ಥನಾಗಬೇಕಾದ್ರೆ ಬಹಳ ಕಷ್ಟ ಇದೆ. ಅಂತಹ ನಿಟ್ಟಿನಲ್ಲಿ ನಮ್ಮ ವಿ ಪ್ರವೀಣ್ ಅವರು ತಮ್ಮ 7ನೇ ವಯಸ್ಸಿನಲ್ಲಿ, ಈಗಿನ ಕಾಲದಲ್ಲಿ ಹೇಳಬೇಕಾದ್ರೆ 1ನೇ ಕ್ಲಾಸಿನ ಒಬ್ಬ ಹುಡುಗ, ಫಸ್ಟ್ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಈ ದೇಶ ಕಂಡಂತಹ, ರಾಷ್ಟ್ರ ಕಂಡಂತಹ, ಜಗತ್ತು ಕಂಡಂತಹ ಮೇರು ಕಲಾವಿದ ಚೆಂಬೈ ಭಾಗವತನಿಗೆ ಪಕ್ಕವಾದ್ಯ ನುಡಿಸಬೇಕು ಅಂತಂದ್ರೆ ವಿ ಪ್ರವೀಣ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆ 7ನೇ ವಯಸ್ಸಲ್ಲಿ ಪುಟ್ಟ ಬಾಲಕ ನುಡಿಸಬೇಕಾದ್ರೆ ಶಭಾಷ್ ಅಂತ ಅನಿಸ್ಕೊಂಡಿದ್ದಾರೆ. ಇವತ್ತು ಸುಮ್ಮನೆ ಏನೋ ಹುಡುಗ ನುಡಿಸಿದ ಇರ್ಲಿ ಅಂತ ಅವ್ರು ಬೆನ್ನು ತಟ್ಟಲಿಲ್ಲ. ಶಭಾಷ್, ನೀನು ಚೆನ್ನಾಗಿ ನುಡಿಸಿದ್ಯಾ ಅಂತ ಅಂತಹ ಮೇರು ಕಲಾವಿದರು ಹೇಳಬೇಕು ಅಂತಾದರೆ ಇವರು ಇವತ್ತು 66 ವರ್ಷದಲ್ಲಿ ಮಾಡಿದ ಸಾಧನೆ ಅಲ್ಲ, ಇದು ಜನ್ಮಾಂತರದ ಸಾಧನೆ. ಇದು ಆ ಫಲ ಅವರಿಗೆ ಇಲ್ಲಿ ತೋರಿಸಿಕೊಡ್ತಾ ಉಂಟು. ಒಬ್ಬ ಜನ್ಮಾಂತರದ ಇವರೊಬ್ಬ ದೊಡ್ಡ ಮೃದಂಗ ಕಲಾವಿದ ಆಗಿರಬೇಕು. ಜೊತೆಯಲ್ಲಿ ಮೃದಂಗಕ್ಕೆ ಅಭಿಮಾನಿ ದೇವತೆಯಾದಂತಹ ಚತುರ್ಮುಖ ಬ್ರಹ್ಮದೇವರ ವಿಶೇಷ ಅನುಗ್ರಹ ಇದ್ದಿರಬೇಕು. ಹಾಗಾಗಿ ಮಾತ್ರ 7ನೇ ವಯಸ್ಸಿಗೆ ಅವರು ಮೃದಂಗವನ್ನು ತೊಡೆಯಲ್ಲಿ ಇಟ್ಕೊಳ್ಳಿಕ್ಕೂ ಆಗದಿರುವ ವಯಸ್ಸದು. ಅವ್ರು ಹೇಳ್ತಾ ಇದ್ರು, ನನಗೆ ತೊಡೆಯಲ್ಲಿ ಇಟ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ, ಎದುರುಗಡೆ ಇಟ್ಕೊಂಡು ಬಡಿತಾ ಇದೆ ಅಂತ ಅಷ್ಟವರ ಅನುಭವವನ್ನು ಹೇಳ್ಕೊಳ್ತಾ ಇದ್ರು. ನನಗನಿಸಿದ್ದು, ಒಂದು ವೇಳೆ ಇವರಿಗೆ ನಿದ್ರೆಯಲ್ಲಿ ಇವರ ತೊಡೆಯಲ್ಲಿ ಮೃದಂಗವನ್ನು ಇಟ್ಟರೆ ನಿದ್ರೆಯಲ್ಲೂ ಲಯಬದ್ಧವಾಗಿ ಮೃದಂಗ ನುಡಿಸುವ ಸಿದ್ಧಿಯವರಿಗೆ ಉಂಟು ಅಂತ ನನಗೆ ಭಾವಿಸ್ತೇನೆ. ಅಷ್ಟು ಆ ಮೃದಂಗದ ಲಯವನ್ನು ಸಿದ್ಧಿಸಿಕೊಂಡಿದ್ದಾರೆ, ರಕ್ತಗತ ಮಾಡಿಕೊಂಡಿದ್ದಾರೆ. ರಕ್ತಗತ ಅಲ್ಲ, ಅಸ್ಥಿಗತ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಕಲಾವಿದರು ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. 1 ತಲೆಮಾರಲ್ಲ, 2 ತಲೆಮಾರಲ್ಲ, 3 ತಲೆಮಾರಲ್ಲ, 4 ತಲೆಮಾರಿನ ಕಲಾವಿದರಿಗೆ ಮೃದಂಗ ನುಡಿಸಿದ ಕೀರ್ತಿ ಪ್ರವೀಣ್ ಅವರದ್ದು. ಹಾಗಾಗಿ ಇಂಥವರನ್ನು ನಿಜವಾಗಿ ಗುರುತಿಸಬೇಕು. ಇವರಿಗೆ ಪದ್ಮಶ್ರೀ ಕೊಟ್ಟರೂ ಕಡಿಮೆ, ಪದ್ಮವಿಭೂಷಣ ಪ್ರಶಸ್ತಿ ಮುಂದಿನ ದಿವಸಗಳಲ್ಲಿ ಸಿಗಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ನಮ್ಮ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಹಲೋ, ರಾಮಚಂದ್ರಾಚಾರ್ಯರು ಮಾತಾಡ್ತೀರಾ ಅಂತ ಹೇಳಿದ್ರು. ನನಗೆ ಮಾತಾಡಿ ಅಭ್ಯಾಸ ಇಲ್ಲ, ಮೃದಂಗ ಕೊಟ್ಟರೆ ನಡೆಸ್ತೇನೆ ಅಷ್ಟೇ. ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಚನ ನನ್ನ ಮೇಲೆ, ನನ್ನ ಕುಟುಂಬದವರ ಮೇಲೆ ಸದಾ ಇರಲಿ.